ಆಂಧ್ರಪ್ರದೇಶದ ಮೂಲದ ಶಿವಕುಮಾರ್ ಎಂಬ ವ್ಯಕ್ತಿ ನಕಲಿ ಜಾತಿ ಪ್ರಮಾಣ ಪತ್ರ ಸೃಷ್ಟಿಸಿ ಸರ್ಕಾರಕ್ಕೆ ಮೋಸ ಮಾಡುವುದಲ್ಲದೆ ಅಟ್ರಾಸಿಟಿ ಕೇಸ್ ದಾಖಲಿಸುವುದಾಗಿ ಹೆದರಿಸಿಕೊಂಡು ತಿರುಗುತ್ತಿದ್ದಾನೆ ಎಂದು ನಂದಕುಮಾರ್ ನಾಗಭುಜಂಗಯ್ಯ ಆರೋಪಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಆಂಧ್ರಪ್ರದೇಶದ ಮೂಲದ ಶಿವಕುಮಾರ್ ಎಂಬ ವ್ಯಕ್ತಿ ನಕಲಿ ಜಾತಿ ಪ್ರಮಾಣ ಪತ್ರ ಸೃಷ್ಟಿಸಿ ಸರ್ಕಾರಕ್ಕೆ ಮೋಸ ಮಾಡುವುದಲ್ಲದೆ ಅಟ್ರಾಸಿಟಿ ಕೇಸ್ ದಾಖಲಿಸುವುದಾಗಿ ಹೆದರಿಸಿಕೊಂಡು ತಿರುಗುತ್ತಿದ್ದಾರೆ. ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಮಾಡಿಕೊಂಡು ಬ್ಯಾಂಕ್ಗಳಲ್ಲಿ ಲೋನ್ ಪಡೆದು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿ ಸರ್ಕಾರಕ್ಕೆ ವಂಚಿಸುತ್ತಿದ್ದಾನೆ. ಅಲ್ಲದೆ ನಮ್ಮ ಸಮಾಜಕ್ಕೂ ಅನ್ಯಾಯ ಮಾಡುತ್ತಿದ್ದಾನೆ ಎಂದು ದೂರಿದರು. ಕಲಬುರಗಿ ನಗರದಾಗ ಬಂದು ಇದು ಪರಿಶಿಷ್ಟ ಜಾತಿಯ ಸರ್ಟಿಫಿಕೇಟ್ ತೊಗೊತಾನವ, SC ಸರ್ಟಿಫಿಕೇಟ್ ತೊಗೊತಾನೆ ರೀ. ನಾನು SC ಇದ್ದಂತ ಸರ್ಟಿಫಿಕೇಟ್ ತೊಗೊತಾನ. ಅವ ಇದ್ದಿದ್ದು ಸೂರಗಿ ಕ್ಷತ್ರಿಯ ಸಮಾಜದವನು, SC ಪ್ಯೂರ್ 1 ಕ್ಯಾಟಗಿರಿ. ಇಲ್ಲಿಲ್ಲ, ಅವ ಇದ್ದಿದ್ದು OBC ರೀ. ಅವ ಇದ್ದಿದ್ದು OBC ಸೂರಗಿ ಕ್ಷತ್ರಿಯ ಕಾಟಿಕ್ ಸಮಾಜದವ ಇದ್ದಿದ್ದು. ಅವ ಇದ್ದಿದ್ದು SC ಸರ್ಟಿಫಿಕೇಟ್ ತೊಗೊತಾನೆ ರೀ. ಪರಿಶಿಷ್ಟ ಜಾತಿ ಹಾಂ ರೀ. ಇವ ಮೂಲತಃ ಆಂಧ್ರದವ ಸರ್. ಇವ ಆಂಧ್ರದವ ರೀ, ಮೂಲತಃ ಆಂಧ್ರದವ. ತಾಂಡ್ರಬಲ್ ಒಂದು ಯಾವ್ದು ಹಳ್ಳಿ ಊರು ಬರ್ತದೆ ರೀ, ಮೈಲಾರ ಅಂತೇಳಿ, ಅಲ್ಲಿಂದವ. ಈಗೀಗ ಬಂದಾನೆ ಗುಲ್ಬರ್ಗಕ್ಕೆ ಬಂದು ಎಲ್ಲ ನಮ್ಮ ಸಮಾಜದ ಮುಖಂಡರಿಗೆ ಹಿರಿಯರಿಗೆ ಭಯಭೀತರ ಮಾಡ್ಕತ್ತಾನ. ಅದು ಅಲ್ಲದೆ ಏನು ಮಾಡಿದ ಸರಪ್ಪ ಅಂದ್ರವ SC ಕೋಟಾದಾಗ ಜಿಡಿಯಲ್ಲಿ ಒಂದು ಪ್ಲಾಟ್ 2 ಪ್ಲಾಟ್ ಔಟ್ ಮಾಡ್ಕೊಂಡ್ರಿ. ಅಲ್ಲಿ ಅಲಿಶಾನ್ ಬಂಗ್ಲೆ ಕಟ್ಟಾನ. SC ರಿಸರ್ವೇಷನ್ದಾಗ ಪ್ಲಾಟ್ ಅಲೌಟ್ ಮಾಡಿಕೊಂಡು ಅಲಿಶಾನ್ ಬಂಗ್ಲೆ ಕಟ್ಟಾನ. ಸುಮಾರು 2-3 ಕೋಟಿ ರೂಪಾಯಿ ಬಂಗ್ಲೆ ಕಟ್ಟಾನ. SC ವಲಿಯಾದ ತೊಗೊಂಡು ಸರ್ಟಿಫಿಕೇಟ್ ತೊಗೊಂಡು ಅಲಿಶಾನ್ ಬಂಗ್ಲೆ ಕಟ್ಟಾನ. ಅಲ್ಲಿ ಪ್ಲಾಟ್ 2 ಅಲೌಟ್ ಮಾಡ್ಕೊಂಡು ರಿಸರ್ವೇಷನ್ದಾಗ. ಅಲ್ಲದೇ ಸರ್ಕಾರಕ್ಕೂ ವಂಚನೆ ಮಾಡಿದಾನೆ ಇವನು, ಮತ್ತು GDAದವ್ರಿಗೂ ವಂಚನೆ ಮಾಡಿದಾನ. ಅಲ್ಲದೇ ಬ್ಯಾಂಕ್ನಲ್ಲಿ ಕೋಟ್ಯಾಂತರ ರೂಪಾಯಿ ಸಾಲ ಭೀ ತೊಗೊಂಡಾನ. ಇದ್ರ ಮೇಲೆ ಬ್ಯಾಂಕ್ನಲ್ಲಿ ಅವು ಈ ಸರ್ಟಿಫಿಕೇಟ್ ಮೇಲೆ ಈ ಸರ್ಕಾರಕ್ಕೆ ಒಂದು ಮೋಸ ಮಾಡಿ ದುರುಪಯೋಗ ಮಾಡಿ ನಮ್ಮ ಜನರಿಗೆ ನಾನು ಅಟ್ರಾಸಿಟಿ ಮಾಡ್ತೀನಿ, ನಿಮ್ಗೆ ಒಳಗೆ ಹಾಕಿಸ್ತೀನಿ, ಒದಿಸ್ತೀನಿ ಅಂತೇಳಿ ನಮ್ಮ ಸಮಾಜದ ಜಾಗ ಅದ ರಾಮೇಶ್ವರ ರಾಮನಗರದಾಗ TV ಸ್ಟೇಷನ್ ಹಿಂದ್ಗಡೆ 6 ಎಕರೆ 31 ಗುಂಟೆ 6 ಎಕರೆ 31 ಗುಂಟೆ ಜಾಗಕ್ಕೆ ಅವಾಗಿನ ಟೈಮ್ನಾಗ ರೀ 1970ದಾಗ ಸುಲ್ತಾನ್ಪುರ ಮತ್ತು ಕಪ್ಪೂರ್ ಗ್ರಾಮದಾಗ ಬರ್ತಾರೆ ಹೊಲ. 6 ಎಕರೆ 31 ಗುಂಟೆ. ಅದು ಮಾರುತರಾವ್ ಕಲ್ಯಾಣಕರ್ ಅಂತೇಳಿ ನಮ್ಮ ಸಮಾಜದ್ದು ಖಜಾಂಚಿ ಇರ್ತಾರೆ ಸರ್. ಅವರು ಮಾರುತರಾವ್ ಕಲ್ಯಾಣಕರ್ ನಮ್ಮ ಸಮಾಜ ಖಜಾಂಚಿ ಇರ್ತಾರೆ. ಹಣದ ವ್ಯವಹಾರ ಅವ್ರ ಕೈದಾಗ ಇರ್ತದ. ಅವರು ಕೈಯಿಂದ ದುಡ್ಡು ಕೊಟ್ಟು 6 ಎಕರೆ ಚಿಲ್ಲರೆ ಗುಂಟೆ ಹೊಲ ತೊಗೊಂಡು ನಮ್ಮ ಸಮಾಜದವ್ರಿಗೆ ಪ್ಲಾಟ್ಗಳು ಟೈಪ್ ಹಿಂಗೆ ಪ್ಲಾಟ್ ಹಾಕಿ ಪಂಚಾಯತಿದಾಗ ಇದು ಮಾಡಿ ಪ್ಲಾಟ್ ಮಾರಿರ್ತೀವಿ. 500 ರೂಪಾಯಿ ಒಂದು 300 ರೂಪಾಯಿ ಒಂದು ಸಮಾಜದವರಿಗೆ ಅಂತೇಳಿ ಮಾರಿರ್ತೀವಿ ಪ್ಲಾಟ್. ಆ ಪ್ಲಾಟ್ ಮುಂದೆ ನಡೆದು ಏನಾಗ್ತದೆ ಅಂದ್ರೆ ಆ ಪಾಣಿ ಏನದ ಮಾರುತರಾವ್ ಕಲ್ಯಾಣಕರ ಹೆಸರು ಮೇಲೆ ಇರ್ತದೆ ರೀ. ಮುಂದೆ ನಡೆದಿವ ಏನು ಮಾಡ್ತಾನೆ, ಅವ್ರ ಮಗನಿಗೆ ಹಿಡಿದು ಅವ್ರ ಮಗನಿಗೆ ತೊಗೊಂಡು ಆ ಹೊಲದ ಪಾಣಿ ಹಚ್ಕೊಂಡು ಕೋರ್ಟಿಗೆ ಹೋಗಿ ತನ್ನ ಹೆಸರು ಡಿಗ್ರಿ ಮಾಡ್ಕೊತಾನೆ ರೀ. ತಾವೊಂದು ಸಂಘಟನೆ ಮಾಡ್ಯಾನ ಸರ್. ಯಾವುದೋ ಒಂದು ಸೃಷ್ಟಿ ಮಾಡ್ಯಾನ. ಸಂಘಟನೆ ಸೃಷ್ಟಿ ಯಾವ್ದು ಮಾಡ್ಯಾನಪ್ಪ ಅಂದ್ರೆ ಕಲಬುರಗಿ ಜಿಲ್ಲಾ ಕಾಟಿಕ್ ಸಮಾಜದ ಮಾಡ್ಯಾನ ಸರ್. ಕಲಬುರಗಿ ಜಿಲ್ಲಾ ಕಾಟಿಕ್ ಸಮಾಜ ಮಾಡ್ಯಾನ. ಅದರ ತಮ್ಮ ಬೇಕಾದ್ರೆ ಒಂದು 10-12 ಮಂದಿಗೆ ಹೆಸರು ಹಾಕೋಣ ಸರ್. ಇದು ನೋಂದಣಿ ಆಗಿದ್ದು ನೋಡ್ರಿ 2020 ಮಾಡೀವಿ ಸರ್. ಎಲ್ಲ ಮಾಡೀವಿ. ಯಾವ ಸರ ಸ್ಟೇಷನ್ದಾಗ ಕೊಟ್ಟಿವಿ ಸರ್. ಅರ್ಜಿ ಕೊಟ್ಟು ರಿಸೀವ್ಟ್ ಕೊಡಂಗಿಲ್ಲ ಸರ್. ನಾವು ಕಂಪ್ಲೇಂಟ್ ಕೊಡ್ತೀವಿ ಅವ್ರ ಮೇಲೆ. ಆಲ್ರೆಡಿ ಅವರಿಗೆ ನಮ್ಮ ವಾದ ವಿವಾದ ನಡೆದು 2-3 ವರ್ಷ ಆಗ್ಯದ. ಕಂಪ್ಲೇಂಟ್ ಕೊಡ್ತೀವಿ, ಕರೆಸ್ತಾರೆ, ರಾಜ್ಯ ಸಂಧಾನ ಮಾಡ್ತಾರೆ, ಕಳಿಸ್ಕೊಡ್ತಾರೆ. ಏನು ನಮಗೆ ಬರೋದು ಸಬರ್ಬನ್ ಪೊಲೀಸ್ ಸ್ಟೇಷನ್ ರೀ, ಗ್ರಾಮೀಣ. ಯಾವ ಸರ 6 ಎಕರೆ 31 ಗುಂಟೆ ಮಾರುತರಾವ್ ಕಲ್ಯಾಣಕರ್ ಅವಾಗಿನ ಟೈಮ್ನಾಗ 1977ದಾಗ ನಮ್ಮ ಸಮಾಜದ ಖಜಾಂಚಿ ಸರ್. ಅವರು ಆ ಖಜಾಂಚಿ ಇದ್ದ ಮೇಲೆ ಅವ್ರ ಹೆಸರು ಮೇಲೆ ಹೊಲ ತೊಗೊಂಡಿರಿ ನಾವು. ಯಾರಿಗಾರ ಒಬ್ಬರ ಹೆಸರು ತೊಗೊಬೇಕು ಹೊಲ. ಅವಾಗ ಅವ್ರ ಹೆಸರು ಮೇಲೆ ತೊಗೊಂಡ್ಮೇಲೆ ಪ್ಲಾಟ್ ಹಾಕಿರಿ. 130-160 ಪ್ಲಾಟ್ ಬಿದ್ದವ್ರಿ. 160 ಪ್ಲಾಟ್ದಾಗ ಎಲ್ಲರಿಗೆ ನಮ್ಮ ಸಮಾಜದವ್ರಿಗೆ ಬಡವರು, ನಮ್ಮಲ್ಲಿ ಗೌಂಡಿ ಕೆಲಸ ಮಾಡೋರು, ಆಟೋ ರಿಕ್ಷಾ ಹೊಡೆಯೋರು, ಕೂಲಿ ಕಾರ್ಮಿಕರು, ಎತ್ತಿನ ಮಂಡಿ ಹೊಡೆಯೋರು, ಇಂಥ ಜನಾಂಗ ಎಲ್ಲರಿಗೂ 300-400 ರೂಪಾಯಿ, 50 ರೂಪಾಯಿ, 50 ರೂಪಾಯಿ ಕಟ್ಟಿ ಪ್ಲಾಟ್ ತೊಗೊಂಡವ್ರು ಅದಾರ ರೀ. ಆಲ್ರೆಡಿ ಮನೆ ಭೀ ಅದಾವ್ರಲ್ಲಿ, 160 ಮನೆಗಳು ಭೀ ಅದಾವ್ರಿ. ಅದು ಪಾಣಿದಾಗ ಹೆಸರು ಒಂದೇ ಇದ್ದಿದ್ದ ತಪ್ಪಿಗಾಗಿ ಅವ್ನ ಮಗನಿಗೆ ಹಿಡಿತಾನೆ ರೀ. ಮಾರುತರಾವ್ ಕಲ್ಯಾಣಕರ್ ಮಗನಿಗೆ ಹಿಡಿದು ಕೋರ್ಟಿಗೆ ಹೋಗಿ ತಮ್ಮ ಹೆಸರು ಡಿಗ್ರಿ ಮಾಡ್ಕೊತಾನೆ ರೀ. ಡಿಗ್ರಿ ಮಾಡಿಕೊಂಡು ಕೋರ್ಟಿದ್ದು ಆರ್ಡರ್ ಮಾಡಿಸ್ತಾನೆ ಸರ್ವೆ ಮಾಡಿರ್ತೇವೆ. ಸರ್ವೇದವ್ರು ಬರ್ತಾರೆ ಸರ್.
ಸರ್ವೇದವ್ರು ಬಂದು ಸರ್ವೆ ಮಾಡ್ತಾರೆ. ಸರ್ವೇದವ್ರಿಗೆ ಕೋಆಪ್ರೇಷನ್ ಮಾಡ್ತೀವಿ ನಾವು ಎಲ್ಲ ಸಮಾಜದವ್ರು ಸೇರಿ. ನೋಡ್ರಪ್ಪ ಇದು 70-80 ವರ್ಷದ ಆಸ್ತಿ ಅದು ಜಾಗ 50 ವರ್ಷದ್ದು, ಇದು ಯಾವುದು ಹಿಂಗೆ ಫ್ರಾಡ್ ದೋಖಾ ಮಾಡಿದೇನೂ ಇಲ್ಲ, ನಮ್ಮ ಸಮಾಜ ಕ್ಯಾಶರ್ ಇದ್ದವ ಅವನ ಹೆಸರು ತೊಗೊಂಡಿದ್ದ. ಅವಾಗ ಮಾರುತರಾವ್ ಕಲ್ಯಾಣಕರ್ ಏನದಲ್ರಿ ಅವನ ಹೆಸರು ಪಾಣಿದಾಗ ಹೆಸರು ಬಂದಾಗ ನಾನೇ ಮಾರ್ತೀನಿ ಪ್ಲಾಟ್ ಅಂತ ಅವ್ನ ಕೈ ಮೇಲೆ ಮಾರಿ ಲಿಸ್ಟ್ ಅದ ನಮ್ಮಲ್ಲಿ. ಅವನೇ 40-50 ಪ್ಲಾಟ್ ಮಾರೇನ್ರಿ ಮಾರುತರಾವ್ ಕಲ್ಯಾಣಕರ್. ಮಾರಿದ ಮೇಲೆ ಮುಂದೊಂದು 2 ಪ್ಲಾಟ್ ತಪ್ಪಾಗಿ ಮಾರಿದ ಮೇಲೆ ದಂಡ ಕಟ್ಟಿದ್ವಿ. ನಮ್ಮಲ್ಲಿ ದಾಖಲಾತಿ ಅವ್ರ ಸಮಾಜದಾಗ 2,000 ರೂಪಾಯಿ ದಂಡ ಕಟ್ಟಿ ನೀನು ತಪ್ಪಾಗ್ಯದ ಇವು ಪ್ಲಾಟ್ ಮಾರಿದ್ದು, ಇನ್ನು ಮುಂದೆ ನಾವು ಮಾಡಲ್ಲ ತಪ್ಪಾಗ್ಯದ, ಸಮಾಜಕ್ಕೆ 2,000 ರೂಪಾಯಿ ದಂಡ ಕಟ್ಟಿದ್ವಿ. ಪೇಪರ್ ನಂಬಲ್ಲಿ ದಾಖಲೆಗಳು ಅವ್ರಿ. ಮಾರುತರಾವ್ ಕಲ್ಯಾಣಕರ್ ದಂಡನೂ ಕೊಟ್ಟೇನೆ. ಒಂದು ಫಸ್ಟ್ ಸುಲ್ತಾನ್ಪುರ ಬರ್ತಿತ್ತು ರೀ, ಆಮೇಲೆ ಕಬ್ನೂರು ಪಂಚಾಯತಿ ಬಂತು, ಈಗ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 2ಗೆ ಬರ್ತದೆ ರೀ. ಹಾಂ ಟ್ಯಾಕ್ಸ್ ಕೆಲವೊಂದು ಈಗ ಏನು ಮಾಡ್ತಾ ಇದ್ದಾರೆ ಸರ್ ಅದ್ರಾಗ ಮತ್ತೆ ನೀವು ನಳ